ಕರೆಕ್ಟಾಗಿ ಐತಾ ಈ ಕಳ್ಸಿದ್ದೈತಾ 12 ರೋಡ್ ಒಂದು ಮಟ್ಟ ನಾನೂರ 87 kg ಹಾಳಾಗಿದೆ. ಜೊತೆಗೆ ಸಿಮೆಂಟ್ ಹಾಕ್ಸ್ಕೊಂಡು ಹೋಗ್ಬೇಕು. ಬೈಂಡಿಂಗ್ ಬೇರೆ ಒಂದು 10 kg ತಗೊಂಡಿದ್ದೀವಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡಿ ಸೈಟ್ ಹತ್ರ ಬಂದು ಕ್ಯೂರಿಂಗ್ ಮಾಡ್ತಿದ್ದೆ. ಸುಸ್ತಾಗೋಯ್ತು ಅಂದ್ಕೊಳ್ಳಿ, ಒಬ್ಬನೇ ಕ್ಯೂರಿಂಗ್ ಮಾಡಿದ್ದು. ಸೊ ಸೆಂಟ್ರಿಂಗ್ ಅವ್ರದ್ದು ಏನು ಬ್ಯಾಲೆನ್ಸ್ ಕೆಲಸ ಮಿಕ್ಸಿದ್ರು. ಸೊ ಇಬ್ಬರು ಬಂದಿದ್ದಾರೆ ಆಲ್ರೆಡಿ, ಬಂದು ಕಂಟಿನ್ಯೂ ಮಾಡ್ತಿದ್ದಾರೆ ಕೆಲಸ ಆಗತ್ತೆ, ಏನು ಕೆಲಸ ಆಗತ್ತೆ ಅಂತ ಅನ್ನೋದನ್ನ ನೋಡುವ. ಹೋಗಿ ಒಂದು ಟೀ ಕುಡ್ಕೊಂಡು ಬರಬೇಕು. ಬನ್ನಿ ಟೀ ಕುಡ್ಕೊಂಡು ಬಂದ್ಬಿಡೋದು, ಸುಸ್ತಾಗ್ಬಿಡೈತೆ ನನಗಂತೂ. ನೋಡಿ ವಯಸ್ಸಾಗಲಿ ಇಬ್ಬರು ಬಂದಿದ್ದಾರೆ. ನೆನ್ನೆ ಮೇಜರ್ ಏನೇನಿತ್ತು ಕೆಲಸ ಇದನ್ನು ಫಿಟ್ ಮಾಡೋಂಥ ಕೆಲಸಗಳು ಮಾಡ್ಕೊಳ್ತಾರೆ. ಸ್ಟೇರ್ ಕೇಸ್ಗೂ ಕೂಡ ಮಾಡ್ಕೊಳ್ಬೇಕು. ಮೇಲೆ ನಿಂಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಇವಾಗ. ಸೆಂಟ್ರಿಂಗ್ ಅವ್ರು ಬಂದಿದ್ದರು. ಸೊ ಆಯಿಲೆಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ. ಸೊ ಇನ್ನೇನಿದ್ರು ಕಂಬಿ ಕಟ್ಟೋರು ಬರಬೇಕು. ಸೊ ಅವ್ರಿಗೆ ಕಂಬಿಗಳನ್ನ ತಗೊಂಬಂದು ಕೊಡಬೇಕು. ನೋಡಿ ಆಯಿಲೆಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಸೆಂಟ್ರಿಂಗ್ ಅವ್ರು ಬಂದ್ಬಿಟ್ಟು. ಸೊ ಈ ಸ್ಟೇರ್ ಕೇಸ್ಗೊಂದು ಸ್ಟೆಪ್ಸ್ದು ಬರುತ್ತಲ್ಲ, ಅದು ಕಂಬಿ ಹಾಕಿದ್ಮೇಲೆ ಬಂದ್ಬಿಟ್ಟು ಸ್ಟೆಪ್ಸ್ ಥರ ಮಾಡಿಬಿಟ್ಟು ಹೋಗ್ತಾರೆ ಸೆಂಟ್ರಿಂಗ್ನ. ಸೊ ಈಗ ಬಂದು ಆಯಿಲೆಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಎಲ್ಲ ಕಡೆ. ಒಳಗಡೆನೂ ಕೂಡ ಎಲ್ಲ ಕೆಲಸ ಆಗಿದೆ. ಎಲ್ಲ ಕಡೆನೂ ಆಯಿಲ್ ಹಾಕಿದ್ದಾರೆ. ಮೇಲ್ಗಡೆ ಎಲ್ಲೆಲ್ಲಿ ಸೆಂಟ್ರಿಂಗ್ ಹೊಡೆದಿದ್ದಾರೆ. ಸೊ ಎಲ್ಲದಕ್ಕೂ ಆಯಿಲ್ ಹಾಕಿದ್ದಾರೆ. ಸೊ ಆಯಿಲ್ ಏನಕ್ಕಪ್ಪ ಹಾಕೋದು ಅಂತ ಹೇಳಿದ್ರೆ, ಕಾಂಕ್ರೀಟ್ ಹಾಕಿದ್ಮೇಲೆ ಅದು ಇದನ್ನು ತೆಗಿತಾರಲ್ಲ, ಸೆಂಟ್ರಿಂಗ್ ಮಾಡಿರೋದನ್ನ ತೆಗಿತಾರಲ್ಲ ಮರದ ಪೀಸ್ಗಳನ್ನ. ಸೊ ಅವಾಗ ನೀಟಾಗಿ ಬರಲಿ ಅಂತ ಕಾಂಕ್ರೀಟ್ ಮಾಡಿರೋಂಥದ್ದು ಯಾವುದೇ ಥರ ಕಿತ್ತೋಗದೆ ನೀಟಾಗಿ ಬರಲಿ ಅನ್ನೋ ರೀಸನಿಂದ ಆಯಿಲ್ನ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಹಾಕ್ಬಿಟ್ಟು ಹೋಗಿದ್ದಾರೆ ಇವಾಗ. ಸೊ ಇಷ್ಟೇ ಗೈಸ್. ಇನ್ನು ನಾನು ಟೈಮ್ ಹತ್ರ 8:30. ಸೊ ಸೈಟ್ ಹತ್ರ ಯಾರೂ ಇಲ್ಲ. ನಾನು ಕೂಡ ಒಂದು ರೌಂಡ್ ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಟೀ ಕುಡ್ಕೊಂಡು ಟಿಫನ್ ಏನಾದ್ರು ಮಾಡಿಕೊಂಡು ಬರ್ತೀನಿ. ಸೊ ಬಂದು ಮೆಟೀರಿಯಲ್ಲು ಕಬ್ಬಣ ಮತ್ತು ಸಿಮೆಂಟ್ ಎಲ್ಲ ತಗೊಂಬರ್ಬೇಕು. ತಂದು ಕೊಟ್ಟರೆ ಕಬ್ಬಣದವ್ರು ಬಂದು ಕಂಬಿ ಕಟ್ಟೋರು ಬಂದುಬಿಟ್ಟು ಕಂಬಿ ಕಟ್ಟೋ ಕೆಲಸನ ಮಾಡ್ತಾರೆ. ಸೊ ಬನ್ನಿ, ಅವ್ರು ಬರೋ ಅಷ್ಟೊತ್ತಿಗೆ ಮನೆಗೆ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬರೋಲ್ಲ. ಸೊ ಗೈಸ್, ಮಧ್ಯಾಹ್ನ ಆಯಿತು, ಇನ್ನೂ ಕಂಬಿ ಕಟ್ಟೋರು ಬಂದಿಲ್ಲ, ಲೇಟಾಗಿ ಬರ್ತೀನಿ ಅಂತ ಹೇಳಿದಾರಂತೆ. ಸೊ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಆಗಿತ್ತು ಗೋಡೆ ಎಲ್ಲ. ಸೊ ಕ್ಯೂರಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಕ್ಯೂರಿಂಗ್ ಮಾಡಿಬಿಟ್ಟು ಹೋಗ್ಬೇಕು. ಅವ್ರು ಎಷ್ಟೊತ್ತು ಬರ್ತಾರೆ ಗೊತ್ತಿಲ್ಲ. ಕಬ್ಬಣ ಕಟ್ಟೋರು ಬಂದಿದ್ದಾರೆ. ಸೊ ಅವ್ರಿಗೆ ಲಿಂಟ್ಗೆ ಕಬ್ಬಣ ಬೇಕಿತ್ತು, ಸ್ಟೇರ್ ಕೇಸ್ಗೆ ಲಿಂಟ್ಗೆ. ಸೊ ಕಬ್ಬಣ ಸಿಮೆಂಟ್ ಹಾಕ್ಸೋಕೆ ಬಂದಿದ್ದೀವಿ ನಾನು ಮತ್ತು ಮೇಸ್ತ್ರಿ ಅವರಿಬ್ಬರು. ಸೊ ಬನ್ನಿ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಮೆಟೀರಿಯಲ್ನ ಹೋಗೋಣ. ಮಾಡಿ ಬಂದಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನೋಡಿ ಇಷ್ಟು kg 487 kg ಹಾಳಾಗಿದೆ. ಜೊತೆಗೆ ಸಿಮೆಂಟ್ ಹಾಕ್ಸ್ಕೊಂಡು ಹೋಗ್ಬೇಕು. ಬೈಂಡಿಂಗ್ ಬೇರೆ ಒಂದು 10 kg ತಗೊಂಡಿದ್ದೀವಿ. 487 kg ನಿಂತು ಮತ್ತು ಸ್ಟೇರ್ ಕೇಸ್ಗೆ ಸಂಪಕ್ಕೆಲ್ಲ ಈ ಕಂಬಿ. ವೈಸ್ ಮೆಟೀರಿಯಲ್ ಹಾಕ್ಸಾಯಿತು. ಸೊ ಬರ್ತಾರಂತೆ, ಅಷ್ಟು ಕಳಿಸ್ತಾರಂತೆ. ಸೈಟ್ ಹತ್ರ ಹೋಗಿರೋಣ ವೈಸ್. ಬಂದ್ವಿ ಸೈಟ್ ಹತ್ರ. ನೋಡಿ ಅಲ್ಲಿ ಆಗ್ತಾ ಇದ್ದಾರೆ ಮೆಟೀರಿಯಲ್ಲು. ಇವತ್ತು ಚಿಕ್ಕ ಗಾಡಿ ಇದ್ದಿದ್ದರಿಂದ ಬರೀ ಕಬ್ಬಣ ಮಾತ್ರ ಕಳಿಸಿದ್ದಾರೆ. ಸಿಮೆಂಟ್ನ ನಾಳೆ ಇನ್ನು ಬೆಳಗ್ಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅಮೌಂಟ್ ಬಂದ್ಬಿಟ್ಟು ಸಿಮೆಂಟ್ ಕಬ್ಬಣದ 2 ಸೆಟ್ ಮಾಡಿಬಿಟ್ಟಿದ್ದೀನಿ. ಸಿಮೆಂಟ್ ನಾಳೆ ಕಳಿಸ್ಕೊಡ್ತಾರೆ, ಈ ಗಾಡಿಲಿ ಆಗಲ್ಲ. ಸೊ ಇವತ್ತು ಈಗ ಇಷ್ಟು ಕಳಿಸಿದ್ದಾರೆ.
12 ರಾಡ್ ಒಂದು ಮಟ್ಟ, 4 ರಾಡ್ ಒಂದು ಮಟ್ಟ, 4 ರಾಡ್ ಒಂದು ಮಟ್ಟ. ಆಮೇಲೆ ಹೀಗೆ ಬರ್ಬೋದು. ಹಾಂ ಮಟ್ಟ ಇಟ್ಬಿಡ ಹೀಗೆ. ಕಡಪಕ್ಕಲ್ಲಿ ಹಾಕಿ ಬಂದಿದೆ ಸ್ವಲ್ಪ ಬಂದಿದೆ. ಗೈಸ್ ಟೈಮ್ ಬಂದ್ಬಿಟ್ಟು 6 ಕಾಲಾಗಿದೆ. ಸೊ ಎಷ್ಟಾಗಿದೆ ಅಷ್ಟು ಮಾಡಿದ್ದಾರೆ ಇವತ್ತು. ಸೊ ನಾಳೆ ಬೆಳಗ್ಗೆ ಬಂದು ಮಿಕ್ಕಿದ್ದನ್ನು ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ತಾರೆ ಕಂಬಿ ಕಟ್ಟೋದು. ಸೊ ಇವಾಗೆಲ್ಲ ಐಟಮ್ ಎಲ್ಲ ಒಳಗಡೆ ತಿಕ್ತಿದ್ದಾರೆ ಗೈಸ್. ಒಂದಷ್ಟು ಐಟಮ್ಗಳನ್ನ ಇಲ್ಲಿ ಇಕ್ಕಿದ್ದಾರೆ ಕಟ್ ಮಾಡಿಬಿಟ್ಟು ನಾಳೆ ಹಾಕ್ಕೊಳ್ಳೋದಕ್ಕೆ. ಸೊ ಒಳಗಡೆ ರಾಡ್ಗಳು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದಷ್ಟು ರಾಡು ಇಲ್ಲೊಂದಷ್ಟು ರಾಡು, ಒಂದಷ್ಟು ರಾಡು ಹಾಕಿದ್ದಾರೆ, ಒಂದಷ್ಟು ರಾಡು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆ ಬಂದುಬಿಟ್ಟು ಕಟ್ ಮಾಡಿರೋದನ್ನೆಲ್ಲ ಹಾಕ್ಕೊಳ್ತಾರೆ. ಸೊ ಇವತ್ತು ಈವ್ನಿಂಗು ಇನ್ನೂ ನಾನು ಕ್ಯೂರಿಂಗ್ ಮಾಡಿಲ್ಲ. ಸೊ ನೋಡೋಣ, ಕತ್ಲೆ ಆಗೋಷ್ಟೊತ್ತು ಕಡೆ ಇನ್ನೊಂದು ರೌಂಡ್ ಆದರೆ ಕ್ಯೂರಿಂಗ್ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಗೋಡೆಗೆ ಹೋಗ್ತೀನಿ. ಸೊ ಇಷ್ಟು ಗೈಸ್ ಇವತ್ತಾಗಿರೋಂಥ ಕೆಲಸ. ಐ ಥಿಂಕ್ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ.